Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ. So before starting today's Invest Current Affairs, we have an announcement. So ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಪ್ರತಿ ಭಾನುವಾರ ಜನರಲ್ ಸ್ಟಡೀಸ್ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅಣುಕು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಈ ಅಣುಕು ಪರೀಕ್ಷೆಗಳು ಕೆಪಿಎಸ್ಸಿ, ಪಿಎಸ್ಐ ಮತ್ತು ಯಾವುದೇ ಜನರಲ್ ಸ್ಟಡೀಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಸೊ ನಿಮ್ಮ ಒಂದು ತಯಾರಿಗೆ ಪೂರಕವಾಗಿರ್ತಕ್ಕಂಥ ಪರೀಕ್ಷೆಗಳಾಗಿರ್ತವೆ. ಸೊ ಇಲ್ಲಿವರೆಗೂ ಈ ಒಂದು ಸೀರೀಸ್ ನಲ್ಲಿ ನಾವು 16 ಪರೀಕ್ಷೆಗಳನ್ನ ಕಂಪ್ಲೀಟ್ ಮಾಡಿರ್ತೇವೆ. ಸೊ ದಿಸ್ ಸಂಡೇ we would be conducting test number 17. ಸೊ ಈಗ ಈ ಎಲ್ಲಾ ಪರೀಕ್ಷೆಗಳನ್ನ ಜೆಜಿಸ್ ಆನ್ಲೈನ್ ಕ್ಲಾಸಸ್ ಅಪ್ಲಿಕೇಶನ್ ಅಲ್ಲಿ ಪ್ಯಾಕ್ ಆಫ್ 10 ಅಂದ್ರೆ 10 ಪರೀಕ್ಷೆಗಳ ಒಂದು ಪ್ಯಾಕೇಜ್ ಅನ್ನ ನಾವು ನಿಮ್ಗೆ ನೀಡ್ತಾ ಇದ್ದೇವೆ. ಈ 10 ಪರೀಕ್ಷೆಗಳ ಪ್ಯಾಕೇಜ್ ನ ಆಕ್ಚುಯಲ್ ಕಾಸ್ಟ್ ಬಂದು 999 ಆಗಿರುತ್ತೆ. ಆಸ್ ಅನ್ ಇನಾಗ್ಯುರಲ್ ಆಫರ್ ಈ 10 ಪರೀಕ್ಷೆಗಳನ್ನ 299 ಅಂದ್ರೆ 299 ರೂಪಾಯಿಗಳಿಗೆ ಅಟ್ ದಿ ರೇಟ್ ಆಫ್ 29 rupees ಪರ್ ಟೆಸ್ಟ್ ನ ನಾವು ನೀಡ್ತಾ ಇದ್ದೇವೆ. ಸೊ ಹಾಗಿದ್ರೆ ಈ ಪರೀಕ್ಷೆಗಳನ್ನ 299 ಗೆ ನೀವು ಪರ್ಚೇಸ್ ಮಾಡಬೇಕಾಗಿದ್ದಲ್ಲಿ JG70 ಅಂತಕ್ಕಂಥ ಒಂದು ಪ್ರೋಮೋ ಕೋಡ್ ಅನ್ನ ನೀವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಪ್ರೋಮೋ ಕೋಡ್ ಮೊದಲ 50 ವಿದ್ಯಾರ್ಥಿಗಳಿಗೆ ಮಾತ್ರ ವರ್ಕ್ ಆಗುತ್ತೆ ಮತ್ತು ಮೊದಲ 3 ದಿನಗಳು ಅಂದ್ರೆ ಟುಡೇ, ಸ್ಯಾಟರ್ಡೇ, ಸಂಡೇ ಅಂಡ್ ಮಂಡೇ 6 PM ವರೆಗೂ ಈ ಪ್ರೋಮೋ ಕೋಡ್ ಅನ್ನ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ಪರೀಕ್ಷೆಗಳ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಇನ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 1st July 2022. ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Invest Challenge number 198, and we appreciate Vinod, Pavan, Jagdish, Bindushri, Bhagesh, Chetan, Srishal, Yatish, Ravish for giving correct answers. Thank you very much for your participation. With this, let's get into the first article. So ಮೊದಲನೇ ಆರ್ಟಿಕಲ್ ಅಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ ಅಥವಾ ಸುಲಭವಾಗಿ ವ್ಯಾಪಾರ ಮಾಡಲಿಕ್ಕೆ ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣವಿರ್ತಕ್ಕಂಥ ರಾಜ್ಯಗಳ ಒಂದು ಶ್ರೇಯಾಂಕದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣಗಳಿರುತ್ತೆ, ಸೊ ಆ ಒಂದು ರ್ಯಾಂಕಿಂಗ್ ನ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕರಿತೇವೆ. ಸೊ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ರ್ಯಾಂಕಿಂಗ್ ನ ಒಂದೇ ಒಂದು ಕ್ಯಾಟಗರಿಯಲ್ಲಿ ಅನೌನ್ಸ್ ಮಾಡ್ತಾ ಇದ್ರು. ಅಂದ್ರೆ ಬೆಸ್ಟ್ ಸ್ಟೇಟ್ ನಿಂದ ಲೋಯೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಅಥವಾ ಯುಟಿಗೆ ರ್ಯಾಂಕಿಂಗ್ ನ ಕೊಡ್ತಾ ಇದ್ರು. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಈ ಒಂದು ರ್ಯಾಂಕಿಂಗ್ ಅನ್ನ 4 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ಈ ಒಂದು ರ್ಯಾಂಕಿಂಗ್ ಯಾವುದರ ಆಧಾರದ ಮೇಲೆ ಕೊಟ್ಟಿರ್ತಾರೆ ಅಂದ್ರೆ ಬಿಸ್ನೆಸ್ ರಿಫಾರ್ಮ್ಸ್ ಆಕ್ಷನ್ ಪ್ಲಾನ್ 2020 ಅಂದ್ರೆ ವ್ಯಾಪಾರ ಸುಧಾರಣೆಗಳ ಕ್ರಿಯಾ ಯೋಜನೆ 2020 ಪ್ರಕಾರ ಭಾರತ ಸರ್ಕಾರ ಈ ಒಂದು ರ್ಯಾಂಕಿಂಗ್ ಅನ್ನ 4 ಕ್ಯಾಟಗರೀಸ್ ಅಲ್ಲಿ ಅನೌನ್ಸ್ ಮಾಡಿರುತ್ತೆ. ಸೊ ಆ 4 ಕ್ಯಾಟಗರೀಸ್ ಯಾವ್ದ್ಯಾವ್ದು, ಯಾವ ಕ್ಯಾಟಗರೀಸ್ ಅಲ್ಲಿ ಯಾವ ರಾಜ್ಯಗಳು ಅಥವಾ ಯುಟಿಸ್ ಇದಾವೆ ನೋಡ್ತಾ ಬರೋಣ. ಸೊ ಮೊದಲನೇದಾಗಿ ಫಸ್ಟ್ ಕ್ಯಾಟಗರಿಯನ್ನ ನಾವು ಟಾಪ್ ಅಚೀವರ್ಸ್ ಅಂದ್ರೆ ಅತ್ಯುನ್ನತ ಸಾಧಕರು ಅಂತ ಕರಿತೀವಿ. ಸೊ ಟಾಪ್ ಅಚೀವರ್ಸ್ ಅಲ್ಲಿ ಇರ್ತಕ್ಕಂಥ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಆಂಧ್ರ ಪ್ರದೇಶ್, ಗುಜರಾತ್, ಹರಿಯಾಣ, ಕರ್ನಾಟಕ, ಪಂಜಾಬ್, ತೆಲಂಗಾಣ ಮತ್ತು ತಮಿಳುನಾಡು. ಹಾಗಿದ್ರೆ ಕರ್ನಾಟಕ ಕೂಡ ಟಾಪ್ ಅಚೀವರ್ಸ್ ಅಂದ್ರೆ ಅತ್ಯುನ್ನತ ಸಾಧಕ ಪಟ್ಟಿಯಲ್ಲಿರ್ತಕ್ಕಂಥ ರಾಜ್ಯ ಆಗಿರುತ್ತೆ. ಹಾಗಿದ್ರೆ ಇಲ್ಲೂ ಕೂಡ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಬೆಸ್ಟ್ ಆಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಎರಡನೇ ಕ್ಯಾಟಗರಿಯನ್ನ ನಾವು ದಿ ಅಚೀವರ್ಸ್ ಅಂತ ಕರಿತೇವೆ. ಅಂದ್ರೆ ಮೊದಲನೇದು ಟಾಪ್ ಅಚೀವರ್ಸ್ ಅಂದ್ರೆ ಅತ್ಯುನ್ನತ ಸಾಧಕರು, ಎರಡನೇದು ಬರೀ ಅಚೀವರ್ಸ್ ಸಾಧಕರು ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಉತ್ತರ ಪ್ರದೇಶ್ ಮತ್ತು ಉತ್ತರಾಖಂಡ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಕ್ಯಾಟಗರಿಯನ್ನ ನಾವು ದಿ ಆಸ್ಪೈರರ್ಸ್ ಅಂತ ಕರಿತೀವಿ. ಸೊ ಆಸ್ಪೈರರ್ಸ್ ಅಲ್ಲಿ ನಾವು ಅಸ್ಸಾಂ, ಛತ್ತೀಸ್ಗಢ, ಗೋವಾ, ಜಾರ್ಖಂಡ್, ಕೇರಳ, ರಾಜಸ್ಥಾನ್ ಮತ್ತೆ ವೆಸ್ಟ್ ಬೆಂಗಾಲ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಕೊನೆಯ ಕ್ಯಾಟಗರಿಯನ್ನ ನಾವು ಎಮರ್ಜಿಂಗ್ ಬಿಸ್ನೆಸ್ ಇಕೋಸಿಸ್ಟಮ್ ಅಂತ ಕರಿತೇವೆ. ಇಲ್ಲಿ ಒಟ್ಟು 11 ರಾಜ್ಯಗಳು ಇರುತ್ತೆ. ಸೊ ಅದನ್ನ ನಾವು ಫರ್ದರ್ ಸ್ಲೈಡ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಸೊ ಯಾಕಂದ್ರೆ ಚಾರ್ಟ್ ಅಲ್ಲಿ ಎಲ್ಲಾ 11 ಪ್ರದೇಶಗಳನ್ನ ಕೊಟ್ಟಿರೋದಿಲ್ಲ. ಸೊ ಹಾಗಿದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ರ್ಯಾಂಕಿಂಗ್ ನ ಯಾವ ಆಧಾರದ ಮೇಲೆ ಕೊಟ್ಟಿರ್ತಾರೆ ಅಂದ್ರೆ BRAP ಅಂದ್ರೆ ಬಿಸ್ನೆಸ್ ರಿಫಾರ್ಮ್ಸ್ ಆಕ್ಷನ್ ಪ್ಲಾನ್ 2020 ನ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ರ್ಯಾಂಕಿಂಗ್ ಕ್ಯಾಟಗರೀಸ್ ಯಾವ್ದು, ಯಾವ ರಾಜ್ಯ ಯಾವ ಕ್ಯಾಟಗರಿ, ಫಸ್ಟ್ 3 ಕ್ಯಾಟಗರೀಸ್ ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಕೊನೆಯ ಕ್ಯಾಟಗರಿ ಆಗಿರ್ತಕ್ಕಂಥ ಎಮರ್ಜಿಂಗ್ ಬಿಸ್ನೆಸ್ ಇಕೋಸಿಸ್ಟಮ್ ಅಥವಾ ಉದಯೋನ್ಮುಖ ವ್ಯಾಪಾರ ಪರಿಸರ ವ್ಯವಸ್ಥೆಗಳಲ್ಲಿ ಅಂಡಮಾನ್ ನಿಕೋಬಾರ್, ಬಿಹಾರ್, ಚಂಡೀಗಢ,
ದಮನ್ ಅಂಡ್ ದಿಯು, ದಾದ್ರಾ ಅಂಡ್ ನಗರ್ ಹವೇಲಿ, ಜಮ್ಮು ಅಂಡ್ ಕಾಶ್ಮೀರ್, ಮಣಿಪುರ್, ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನ ಕೊಡ್ತಕ್ಕಂತ ಉದ್ದೇಶ ಏನು, ಅಥವಾ ವಾಟ್ ಇಸ್ ದಿ ಏಮ್ ಆಫ್ ದಿಸ್ ಪರ್ಟಿಕ್ಯುಲರ್ ರ್ಯಾಂಕಿಂಗ್ ಅಂದ್ರೆ ಬೂಸ್ಟ್ ಇನ್ವೆಸ್ಟರ್ ಕಾನ್ಫಿಡೆನ್ಸ್, ಅಥವಾ ಈ ಹೂಡಿಕೆದಾರರ ವಿಶ್ವಾಸವನ್ನ ಹೆಚ್ಚಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಕರ್ನಾಟಕ ಇಸ್ ಟಾಪ್ ಅಚೀವರ್ ಕ್ಯಾಟಗರಿಯಲ್ಲಿ ಬಂದಿರೋದ್ರಿಂದ ಈ ಇನ್ವೆಸ್ಟರ್ಸ್ ಏನಿರ್ತಾರೆ, ಸೊ ಅವರು ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಸಕ್ತಿದಾಯಕವನ್ನ ವ್ಯಕ್ತಪಡಿಸ್ತಾರೆ. ಕಾರಣ ಏನಂದ್ರೆ, ಸೊ ಇಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಕರ್ನಾಟಕ ಮೊಟ್ಟ ಮೊದಲ ಅಥವಾ ಫಸ್ಟ್ ಕ್ಯಾಟಗರಿಯಲ್ಲಿ ಸ್ಥಾನವನ್ನು ಪಡೆದಿರುತ್ತೆ. ಸೊ ಅದೇ ಜೊತೆ ಸೊ ಫಾಸ್ಟರ್ ಬಿಸ್ನೆಸ್ ಫ್ರೆಂಡ್ಲಿ ಕ್ಲೈಮೇಟ್ ಅಂಡ್ ಆಗ್ಮೆಂಟ್ ದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಈ ವ್ಯಾಪಾರ ಸ್ನೇಹಿ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಹೆಲ್ದಿ ಕಾಂಪಿಟೇಷನ್ ಅಥವಾ ಒಂದು ಆರೋಗ್ಯಕರ ಸ್ಪರ್ಧೆಯನ್ನ ಏರ್ಪಡಿಸ್ತಕ್ಕಂಥದ್ದು ಈ ಒಂದು ರ್ಯಾಂಕಿಂಗ್ ನ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಕಾಲ್ಡ್ ಆಸ್ ಪಾರ್ಟ್ನರ್ಸ್ ಇನ್ ಬ್ಲೂ ಪೆಸಿಫಿಕ್ ಇನಿಷಿಯೇಟಿವ್ ಅಥವಾ ನೀಲಿ ಪೆಸಿಫಿಕ್ ಉಪಕ್ರಮದಲ್ಲಿ ಪಾಲುದಾರರು ಅಂತ ಕರಿತೇವೆ. ಸೊ ಇನ್ ಶಾರ್ಟ್ ಇದನ್ನ ನಾವು PBP ಅಂತ ಕರಿತೇವೆ. ಸೊ ಈ ಒಂದು ಅಸೋಸಿಯೇಷನ್ ಏನಿದೆ, ಇದರಲ್ಲಿ ನಾವು 5 ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಈ 5 ರಾಷ್ಟ್ರಗಳ ಅಸೋಸಿಯೇಷನ್ ಏನಿದೆ, ಸೊ ಇದು ಚೈನಾ ಡಾಮಿನೇಷನ್ ಏನಿದೆ ಅಂದ್ರೆ ಪೆಸಿಫಿಕ್ ಓಷನ್ ರೀಜನ್ ಅಲ್ಲಿ ಚೈನಾದ ಪ್ರಾಬಲ್ಯ ಏನಿದೆ, ಸೊ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಆಗಿರುತ್ತೆ. ಸೊ ದಿಸ್ ಇಸ್ ದ ನ್ಯೂ ಅಸೋಸಿಯೇಷನ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಹಾಗಿದ್ರೆ ಇದರಲ್ಲಿ 5 ರಾಷ್ಟ್ರಗಳು ಯಾವ್ದು ಅಂತ ಕೇಳಿದ್ರೆ, ಸೊ ಮೊದಲನೇದು US ಆಗಿರುತ್ತೆ, ಎರಡನೇದು UK, ಮೂರನೇದು ಜಪಾನ್ ಆಗಿರುತ್ತೆ, ನಾಲ್ಕನೇದು ಆಸ್ಟ್ರೇಲಿಯಾ ಆಗಿರುತ್ತೆ ಮತ್ತು 5ನೇದು ನ್ಯೂಜಿಲೆಂಡ್ ಆಗಿರುತ್ತೆ. ಈ 5 ರಾಷ್ಟ್ರಗಳ ಒಕ್ಕೂಟವನ್ನ ನಾವು ಪಾರ್ಟ್ನರ್ಸ್ ಇನ್ ಬ್ಲೂ ಪೆಸಿಫಿಕ್ ಅಥವಾ PBP ಅಸೋಸಿಯೇಷನ್ ಅಂತ ಕರಿತೇವೆ. ಸೊ ನಾನು ಮುಂಚೆನೆ ಹೇಳ್ದಾಗೆ ಯಾಕೆ ಈ ಅಸೋಸಿಯೇಷನ್ ಮಾಡಿದಾರೆ ಅಂದ್ರೆ, ಇನ್ ರೆಸ್ಪಾನ್ಸ್ ಟು ಚೈನಾಸ್ ಅಗ್ರೆಷನ್ ಇನ್ ಪೆಸಿಫಿಕ್ ಐಲ್ಯಾಂಡ್ ಸ್ಟೇಟ್ಸ್ ಅಂದ್ರೆ ಈ ಪೆಸಿಫಿಕ್ ದ್ವೀಪಗಳಲ್ಲಿರ್ತಕ್ಕಂಥ ರಾಷ್ಟ್ರಗಳೇನಿರ್ತವೆ, ಆ ರಾಷ್ಟ್ರಗಳಲ್ಲಿ ಚೀನಾ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಆಕ್ರಮಣಕಾರಿ ಪ್ರಭಾವ ಏನಿರುತ್ತೆ, ಅದಕ್ಕೆ ಕೌಂಟರ್ ಮಾಡ್ಲಿಕ್ಕೆ ಈ ರೀತಿಯ ಅಸೋಸಿಯೇಷನ್ ನ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಕೈಂಡ್ ಆಫ್ ಅನ್ ಅಸೋಸಿಯೇಷನ್ ಇಸ್ ದಿಸ್? ಸೊ ಈ ಒಂದು ಅಸೋಸಿಯೇಷನ್ ನ ನಾವು ಇನ್ಫಾರ್ಮಲ್ ಮೆಕ್ಯಾನಿಸಮ್ ಅಥವಾ ಅನೌಪಚಾರಿಕ ಕಾರ್ಯವಿಧಾನ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವುದೇ ಒಂದು ಲೀಗಲ್ ಬೈಂಡಿಂಗ್ ಇರೋದಿಲ್ಲ. ಸೊ ಇದೊಂದು ಇನ್ಫಾರ್ಮಲ್ ಮೆಕ್ಯಾನಿಸಮ್ ಆಗಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದೇ ಸಪೋರ್ಟ್ ಪೆಸಿಫಿಕ್ ಪ್ರಿಯಾರಿಟೀಸ್ ಅಂದ್ರೆ ಈ ಪೆಸಿಫಿಕ್ ಓಷನ್ ನಲ್ಲಿರ್ತಕ್ಕಂಥ ಐಲ್ಯಾಂಡ್ ನೇಷನ್ಸ್ ಇರ್ತವೆ, ಅವುಗಳ ಆದ್ಯತೆಯನ್ನ ಬೆಂಬಲಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ರೀಜನಲಿಸಮ್, ಸಾವರ್ನಿಟಿ, ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಅಂದ್ರೆ ಆ ಒಂದು ಪೆಸಿಫಿಕ್ ರಾಷ್ಟ್ರಗಳ ಪ್ರಾದೇಶಿಕತೆ ಆಗಿರ್ಬೋದು, ಅವರ ಸಾರ್ವಭೌಮತ್ವ, ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಇವೆಲ್ಲವನ್ನ ಆ ರಾಷ್ಟ್ರಗಳ ಮಾರ್ಗದರ್ಶನದೊಂದಿಗೆ ಕ್ರಿಯಾರೂಪಕ್ಕೆ ತರ್ತಕ್ಕಂಥದ್ದು ಈ ಒಂದು ಅಸೋಸಿಯೇಷನ್ ನ ಪ್ರಮುಖವಾದ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಹಾಗಿದ್ರೆ ಇದರ ಬ್ಯಾಕ್ ಗ್ರೌಂಡ್ ಅಂದ್ರೆ ಈ ಅಸೋಸಿಯೇಷನ್ ನ ಸ್ಥಾಪನೆ ಮಾಡ್ಲಿಕ್ಕೆ ಬ್ರೀಫ್ ಆಗಿ ನಾನು ಆಲ್ರೆಡಿ ಹೇಳಿದ್ದೀನಿ. ಸ್ಪೆಸಿಫಿಕ್ ಆಗಿ ಏನು ಕಾರಣ ಅಂದ್ರೆ, ಚೈನಾ ಏನ್ ಮಾಡಿದೆ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಒಂದು ಐಲ್ಯಾಂಡ್ಸ್, ಆ ಒಂದು ದ್ವೀಪಗಳನ್ನ ನಾವು ಸೋಲಮನ್ ದ್ವೀಪಗಳು ಅಥವಾ ಸೋಲಮನ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಈ ಒಂದು ಐಲ್ಯಾಂಡ್ಸ್ ಜೊತೆಗೆ ಒಂದು ಸೆಕ್ಯೂರಿಟಿ ಅಗ್ರಿಮೆಂಟ್ ಅಥವಾ ಒಂದು ಭದ್ರತಾ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ಸ್ಕೊಂಡಿರುತ್ತೆ. ಸೊ ಇದು ಮೊಟ್ಟ ಮೊದಲ ರೀಸನ್ ಆಗಿರುತ್ತೆ. ಎರಡನೇ ರೀಸನ್ ಏನು ಅಂದ್ರೆ, ಚೈನಾ ಫಾರಿನ್ ಮಿನಿಸ್ಟರ್ ಅಥವಾ ಚೈನಾದ ವಿದೇಶಾಂಗ ಸಚಿವರು ಈ ಒಂದು ಪೆಸಿಫಿಕ್ ರೀಜನ್ ಪ್ರದೇಶದಲ್ಲಿ ಬರ್ತಕ್ಕಂಥ ಕೆಲವೊಂದು 8 ರಾಷ್ಟ್ರಗಳ ಜೊತೆಗೆ ಒಂದು ಸಮಾವೇಶವನ್ನ ಅಥವಾ ಒಂದು ಮೀಟಿಂಗ್ ಅನ್ನ ಮಾಡಿರ್ತಾರೆ. ಆ ಒಂದು ಮೀಟಿಂಗ್ ನ ನಾವು ಚೈನಾ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರೀಸ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ ಅಂತ ಕರಿತೀವಿ. ಅಂದ್ರೆ ಚೀನಾ ಪೆಸಿಫಿಕ್ ದ್ವೀಪ ದೇಶಗಳ ವಿದೇಶಾಂಗ ಮಂತ್ರಿಗಳ ಸಭೆ ಅಂತ ಕರಿತೀವಿ. ಸೊ ಈ ಒಂದು ಸಭೆಯನ್ನ ಫಿಜಿಯಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಎಲ್ಲಾ ಇನಿಷಿಯೇಟಿವ್ಸ್ ನ ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಸೊ ಇವರು ಪೆಸಿಫಿಕ್ ಓಷನ್ ರೀಜನ್ ಅಲ್ಲಿ ತಮ್ಮ ಒಂದು ಪ್ರಾಬಲ್ಯವನ್ನ ಇನ್ನೂ ಹೆಚ್ಚು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಈ ಒಂದು 5 ರಾಷ್ಟ್ರಗಳ ಅಸೋಸಿಯೇಷನ್ ನ ಮಾಡಿರ್ತಾರೆ. ಸೊ ಈ 5 ರಾಷ್ಟ್ರಗಳ ಅಸೋಸಿಯೇಷನ್ ಏನಿದೆ, ಆ 5 ರಾಷ್ಟ್ರಗಳ 3 ಪ್ರಿಯಾರಿಟೀಸ್ ಅಂದ್ರೆ 3 ಪ್ರಮುಖ ಆದ್ಯತೆಗಳೇನು ಅಂತ ನಾವು ನೋಡೋದಾದ್ರೆ, ಡೆಲಿವರಿಂಗ್ ರಿಸಲ್ಟ್ಸ್ ಫಾರ್ ದಿ ಪೆಸಿಫಿಕ್ ಮೋರ್ ಎಫೆಕ್ಟಿವ್ಲಿ ಅಂಡ್ ಎಫಿಷಿಯಂಟ್ಲಿ ಅಂದ್ರೆ ಈ ಪೆಸಿಫಿಕ್ ರಾಷ್ಟ್ರಗಳಿಗೆ ಏನಾದ್ರೂ ಸಪೋಸ್ ಇವಾಗ ಒಂದು ಡಿಸಾಸ್ಟರ್ ಆಗಿದೆ ಅಂತ, ವಿಪತ್ತು ಆಗಿದೆ ಅಂತ ತಿಳ್ಕೊಳ್ಳೋಣ, ಆ ವಿಪತ್ತನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಒಂದು ಏನೋ ಅವಾಯ್ಡ್ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ಸಪೋರ್ಟ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಆಗ್ತಕ್ಕಂಥ ಡ್ಯಾಮೇಜ್ ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಇದರ ಮೊದಲ ಆದ್ಯತೆ ಆಗಿರುತ್ತೆ. ಸೊ ಅದಾದ್ಮೇಲೆ ಬೋಲ್ಸ್ಟರಿಂಗ್ ಪೆಸಿಫಿಕ್ ರೀಜನಲಿಸಮ್ ಅಂದ್ರೆ ಆ ಒಂದು ಪ್ರದೇಶದ ಒಂದು ಪ್ರಾದೇಶಿಕತೆ ಏನಿದೆ, ಸೊ ಅದನ್ನ
ಅನ್ನ ಉತ್ತೇಜನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಎಕ್ಸ್ಪ್ಯಾಂಡಿಂಗ್ ಕೋಆಪರೇಷನ್ ಬಿಟ್ವೀನ್ ದಿ ಪೆಸಿಫಿಕ್ ಅಂಡ್ ದಿ ರೆಸ್ಟ್ ಆಫ್ ದಿ ವರ್ಲ್ಡ್, ಅಂದ್ರೆ ಈ ಪೆಸಿಫಿಕ್ ರಾಷ್ಟ್ರಗಳು ಮತ್ತೆ ಇತರ ಪ್ರಪಂಚದ ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದು ಈ ಒಂದು ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ 3 ಪ್ರಮುಖ ಆದ್ಯತೆಯ ಕೇಂದ್ರಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ 3ನೇ ಆರ್ಟಿಕಲ್ ಅಲ್ಲಿ ನಾಸಾದ ಒಂದು ಹೊಸ ಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಒಂದು ಮಿಷನ್ ನ ನಾವು ಕ್ಯಾಪ್ಸ್ಟೋನ್ ಮಿಷನ್ ಅಂತ ಕರಿತೀವಿ. ಸೊ ಈ ಕ್ಯಾಪ್ಸ್ಟೋನ್ ಮಿಷನ್ ನ ಏನಕ್ಕೆ ಮಾಡ್ತಾ ಇದ್ದಾರೆ, ಕಾರಣ ಏನು ಅಂದ್ರೆ, ಸೊ ನಾಸಾ ಈ ಒಂದು ಚಂದ್ರನಿಗೆ ಆಸ್ಟ್ರೋನಾಟ್ಸ್ ನ ಕಳಿಸ್ಲಿಕ್ಕೆ ಒಂದು ಮಿಷನ್ ನ ರೆಡಿ ಮಾಡ್ತಾ ಇದೆ. ಸೊ ಚಂದ್ರನಿಗೆ ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರನ್ನ ಕಳಿಸುವುದಕ್ಕಿಂತ ಮುಂಚೆ ಸೊ ಚಂದ್ರನ ಕಕ್ಷೆ ಏನಿರುತ್ತೆ ಅಲ್ಲೊಂದು ಸ್ಪೇಸ್ ಸ್ಟೇಷನ್ ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಕೂಡ ಒಂದು ಪ್ಲಾನ್ ಮಾಡಿದೆ. ಹಾಗಿದ್ರೆ ಈ ಖಗೋಳ ಶಾಸ್ತ್ರಜ್ಞರು ಅಥವಾ ಆಸ್ಟ್ರೋನಾಟ್ಸ್ ಅಂತ ನಾವೇನ್ ಕರಿತೇವೆ, ಸೊ ಅವರು ಮೊದಲು ಸ್ಪೇಸ್ ಸ್ಟೇಷನ್ ಗೆ ಬಂದು ಲ್ಯಾಂಡ್ ಆಗ್ತಾರೆ. ಅದಾದ್ಮೇಲೆ ಅವರು ಚಂದ್ರನಿಗೆ ಲ್ಯಾಂಡ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಹಾಗಿದ್ರೆ ಈ ಸ್ಪೇಸ್ ಸ್ಟೇಷನ್ ನ ಎಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದನ್ನ ರಿಸರ್ಚ್ ಮಾಡ್ಲಿಕ್ಕೆ ಅಥವಾ ಪರೀಕ್ಷೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಮಿಷನ್ ನ ನಾವು ಕ್ಯಾಪ್ಸ್ಟೋನ್ ಮಿಷನ್ ಅಂತ ಕರಿತೇವೆ. ಸೊ ಈ ಒಂದು ಕ್ಯಾಪ್ಸ್ಟೋನ್ ಮಿಷನ್ ನ ಫಂಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ನಾಸಾ ಇದಕ್ಕೆ ಫಿನಾನ್ಸ್ ಅಥವಾ ಹಣಕಾಸಿನ ಸಹಾಯವನ್ನ ಮಾಡ್ತಾ ಇದೆ. ಬಟ್ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಅಥವಾ ಉಡಾವಣೆ ಮಾಡಿರ್ತಕ್ಕಂಥವ್ರು ನ್ಯೂಜಿಲ್ಯಾಂಡ್ ರಾಷ್ಟ್ರದವರಾಗಿರ್ತಾರೆ. ಹಾಗಿದ್ರೆ ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಕ್ಯಾಪ್ಸ್ಟೋನ್ ಅಂತ ನಿಮ್ಗೆ ಕೇಳಿದ್ರೆ, ಸಿಸ್ ಲೂನಾರ್ ಆಟೋನಾಮಸ್ ಪೊಸಿಷನಿಂಗ್ ಸಿಸ್ಟಮ್ ಟೆಕ್ನಾಲಜಿ ಆಪರೇಷನ್ಸ್ ಅಂಡ್ ನ್ಯಾವಿಗೇಷನ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಮಿಷನ್ ಏನಿರುತ್ತೆ ಅದು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಮೈಕ್ರೋ ಓವೆನ್ ಏನಿರುತ್ತೆ ಆ ಒಂದು ಮೈಕ್ರೋ ಓವೆನ್ ನ ಗಾತ್ರದಲ್ಲಿರ್ತಕ್ಕಂಥ ಒಂದು ವಸ್ತು ಇದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕ್ಯಾಪ್ಸ್ಟೋನ್ ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, as I told you in the first slide, study a specific orbit where NASA plans to build a small space station. ಅಂದ್ರೆ ಆ ಚಂದ್ರನ ಒಂದು ಕಕ್ಷೆಯಲ್ಲಿ ಅಥವಾ ಯಾವ ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಈ ಬಾಹ್ಯಾಕಾಶ ನಿಲ್ದಾಣವನ್ನ ಸ್ಥಾಪನೆ ಮಾಡಬೇಕು ಅನ್ನೋದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕ್ಯಾಪ್ಸ್ಟೋನ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಕ್ಯಾಪ್ಸ್ಟೋನ್ ಅನ್ನ ನಾಸಾ ಫಿನಾನ್ಸ್ ಮಾಡಿದ್ರು ಕೂಡ ಇಟ್ ಈಸ್ ಓನ್ಡ್ ಅಂಡ್ ಆಪರೇಟೆಡ್ ಬೈ ಅ ಪ್ರೈವೇಟ್ ಕಂಪನಿ, ಅಂದ್ರೆ ಒಂದು ಖಾಸಗಿ ಕಂಪನಿಯವರು ಅದನ್ನ ಮಾಲೀಕತ್ವವನ್ನ ಮತ್ತು ಅದರ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಖಾಸಗಿ ಕಂಪನಿ ವೆಸ್ಟ್ ಮಿನಿಸ್ಟರ್ ಕೊಲಾರಾಡೋದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಕೊಲಾರಾಡೋದ ವೆಸ್ಟ್ ಮಿನಿಸ್ಟರ್ ನಲ್ಲಿರ್ತಕ್ಕಂಥ ಒಂದು ಅಡ್ವಾನ್ಸ್ ಸೈನ್ಸ್ ಎಂಬತಕ್ಕಂಥ ಒಂದು ಖಾಸಗಿ ಕಂಪನಿಯವರು ಅದರ ಒಂದು ಮಾಲೀಕತ್ವವನ್ನ ಮತ್ತು ಅದರ ಆಪರೇಷನ್ಸ್ ನ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ವಾಟ್ ಆರ್ ದಿ ಅದರ್ ಮೂನ್ ಮಿಷನ್ಸ್ ದಟ್ ಆರ್ ಕಮಿಂಗ್ ಅಪ್ ವೆರಿ ಸೂನ್, ಅಂದ್ರೆ ಬಹಳ ಶೀಘ್ರದಲ್ಲಿ ಬರ್ತಾ ಇರ್ತಕ್ಕಂಥ ಚಂದ್ರನ ಕಾರ್ಯಾಚರಣೆಗಳು ಅಥವಾ ಮಿಷನ್ಸ್ ಯಾವ್ದ್ಯಾವ್ದು ಅಂದ್ರೆ, ಸೊ ಇದರಲ್ಲಿ ಮೊಟ್ಟ ಮೊದಲನೇದನ್ನ ನಾವು ಆರ್ಟಿಮಿಸ್ 1 ಅಂತ ಕರಿತೇವೆ. ಸೊ ಇದು ನಾಸಾದ ಒಂದು ಮಿಷನ್ ಆಗಿರುತ್ತೆ. ಸೊ ಇಲ್ಲಿ ರಿಟರ್ನಿಂಗ್ ಆಸ್ಟ್ರೋನಾಟ್ಸ್ ನ ಕಳಿಸ್ತಾ ಇದ್ದಾರೆ, ಅಂದ್ರೆ ಹಿಂದಿರುಗುವ ಒಂದು ಗಗನ ಯಾತ್ರಿಗಳನ್ನ ಕಳಿಸ್ತಾ ಇದ್ದಾರೆ. ವಾಟ್ ಯು ಮೀನ್ ಬೈ ರಿಟರ್ನಿಂಗ್ ಆಸ್ಟ್ರೋನಾಟ್ಸ್ ಅಂದ್ರೆ, ಸೊ ಚಂದ್ರನನ್ನ ಅವರು ವಿಸಿಟ್ ಮಾಡಿ ಸೊ ಅಲ್ಲಿ ಪರೀಕ್ಷೆಗಳನ್ನ ಕೈಗೊಂಡು ಅವರು ಮತ್ತೆ ವಾಪಸ್ ಬರ್ತಾರೆ. ಸೊ ಅವ್ರನ್ನ ನಾವು ರಿಟರ್ನಿಂಗ್ ಆಸ್ಟ್ರೋನಾಟ್ಸ್ ಅಂತ ಕರಿತೇವೆ. ಸೊ ಎರಡನೇ ಪ್ರಮುಖವಾದ ಮಿಷನ್ ನ ಲಾಂಚ್ ಮಾಡ್ತಾ ಇರ್ತಕ್ಕಂಥವ್ರು ಸೌತ್ ಕೊರಿಯಾ ಅಥವಾ ದಕ್ಷಿಣ ಕೊರಿಯಾದ ವತಿಯಿಂದ ಒಂದು ಮಿಷನ್ ಅಥವಾ ಸ್ಪೇಸ್ ಕ್ರಾಫ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಮಿಷನ್ ನ ನಾವೇನಂತ ಕರಿತೀವಿ ಅಂದ್ರೆ ಕೊರಿಯಾ ಪಾತ್ ಫೈಂಡರ್ ಲೂನಾರ್ ಆರ್ಬಿಟಾರ್ ಅಂತ ಕರಿತೇವೆ. ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ಅಂದ್ರೆ ದಕ್ಷಿಣ ಕೊರಿಯಾದವರು ಚಂದ್ರನ ಮೇಲೆ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಕಾರ್ಯಾಚರಣೆ ಅಥವಾ ವಿಸಿಟ್ ಇದಾಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಸ್ಟಡಿ ಫೇಸೆಟ್ಸ್ ಆಫ್ ಲೂನಾರ್ ಜಿಯಾಲಜಿ, ಅಂದ್ರೆ ಚಂದ್ರನ ಭೂ ವಿಜ್ಞಾನ ಅಂಶಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ KK ವೇಣುಗೋಪಾಲ್ ಟು ರಿಮೈನ್ ಅಟಾರ್ನಿ ಜನರಲ್ ಫಾರ್ ನೆಕ್ಸ್ಟ್ 3 months. ಸೊ ಭಾರತ ದೇಶದ ಅಟಾರ್ನಿ ಜನರಲ್ ಆಗಿ KK ವೇಣುಗೋಪಾಲ್, ಸೊ ಪ್ರಸ್ತುತವಾಗಿ ಅವರೇ ಅಟಾರ್ನಿ ಜನರಲ್ ಆಗಿರ್ತಾರೆ. ಸೊ ಅವರ ಒಂದು ಕಾರ್ಯಾವಧಿ ಅಥವಾ ಟೆನ್ಯೂರ್ ಅನ್ನ ಮತ್ತೆ 3 ತಿಂಗಳ ಕಾಲಗಳಿಗೆ ಎಕ್ಸ್ಟೆಂಡ್ ಮಾಡಲಾಗಿರುತ್ತೆ. ಸೊ ಅವರು ಆಕ್ಚುಲಿ ಜೂನ್ 30ಕ್ಕೆ ಆ ಒಂದು ಸ್ಥಾನವನ್ನ ತ್ಯಜಿಸಬೇಕಾಗಿತ್ತು, ಬಟ್ ಅದನ್ನ ಮತ್ತೆ 3 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅಟಾರ್ನಿ ಜನರಲ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಒನ್ ವರ್ಡ್ ಅಲ್ಲಿ ಹೇಳ್ಬೇಕಾದ್ರೆ ಅಟಾರ್ನಿ ಜನರಲ್ ಅವರು ಕಂಟ್ರೀಸ್ ಟಾಪ್ ಲಾ ಆಫೀಸರ್ ಆಗಿರ್ತಾರೆ, ಅಂದ್ರೆ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯನ್ನ ನಾವು ಅಟಾರ್ನಿ ಜನರಲ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಅಟಾರ್ನಿ ಜನರಲ್ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಅವ್ರು ಮಾಡ್ತಕ್ಕಂಥ ಕೆಲಸಗಳೇನು ಅಂದ್ರೆ ಇಂಡಿಯನ್ ಗವರ್ನಮೆಂಟ್ ಚೀಫ್ ಲೀಗಲ್ ಅಡ್ವೈಸರ್ ಆಗಿರ್ತಾರೆ. ಅಂದ್ರೆ ಇವರು ಭಾರತ ಸರ್ಕಾರದ
ಮುಖ್ಯ ಕಾನೂನು ಸಲಹೆಗಾರರಾಗಿರ್ತಾರೆ. ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಸರ್ಕಾರಕ್ಕೆ ಕಾನೂನಿನ ಸಲಹೆಗಳನ್ನ ನೀಡ್ತಕ್ಕಂಥದ್ದು ಇವರ ಒಂದು ಪ್ರಮುಖವಾದ ಕೆಲಸವಾಗಿರುತ್ತೆ. ಅದ್ರ ಜೊತೆಗೆ ಪ್ರಿನ್ಸಿಪಲ್ ಅಡ್ವೊಕೇಟ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಇವರು ಭಾರತದ ಸುಪ್ರೀಂ ಕೋರ್ಟ್ ನ ಪ್ರಧಾನ ವಕೀಲರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಹಾಗಿದ್ರೆ ಇವ್ರನ್ನ ಅಪಾಯಿಂಟ್ ಮಾಡೋದು ಯಾರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಆಫ್ಟರ್ ದಿ ಅಡ್ವೈಸ್ ಆಫ್ ಯೂನಿಯನ್ ಕ್ಯಾಬಿನೆಟ್, ಅಂದ್ರೆ ಈ ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಇವು ಅಟಾರ್ನಿ ಜನರಲ್ ಅವರನ್ನ ಭಾರತೀಯ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ. ಸೊ ಅದಾದ್ಮೇಲೆ ಹಿ ಹೋಲ್ಡ್ಸ್ ದಿ ಆಫೀಸ್ ಡ್ಯೂರಿಂಗ್ ದಿ ಪ್ಲೆಷರ್ ಆಫ್ ದಿ ಪ್ರೆಸಿಡೆಂಟ್, ಅಂದ್ರೆ ಅವರ ಅಧಿಕಾರಾವಧಿ ಏನಿರುತ್ತೆ ಅದು ರಾಷ್ಟ್ರಪತಿಗಳ ವಿವೇಚನೆಗೆ ಒಳಪಟ್ಟಿರುತ್ತೆ. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ 76. ಸೊ 76ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಮತ್ತು ಅವರ ಕಾರ್ಯಾವಧಿ ಕೂಡ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿದ್ದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅಟಾರ್ನಿ ಜನರಲ್ ಆಗ್ಬೇಕಾದ್ರೆ ಬೇಸಿಕ್ ಕ್ರೈಟೀರಿಯನ್ ಏನಿರ್ಬೇಕು? ಹಿ ಆರ್ ಶಿ ಇಸ್ ಅ ಪರ್ಸನ್ ಕ್ವಾಲಿಫೈಡ್ ಟು ಬಿ ಅಪಾಯಿಂಟೆಡ್ ಆಸ್ ದಿ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಅಂದ್ರೆ ಭಾರತ ದೇಶದ ಅಟಾರ್ನಿ ಜನರಲ್ ಆಗ್ಬೇಕಾದ್ರೆ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳಲು ಏನು ಅರ್ಹತೆ ಬೇಕೋ ಆ ಒಂದು ಅರ್ಹತೆಯನ್ನ ಅವರು ಪಡೆದಿರ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಸುಪ್ರೀಂ ಕೋರ್ಟ್ ನ ಒಂದು ಜಡ್ಜ್ ಆಗ್ಬೇಕಾದ್ರೆ ಏನ್ ಅರ್ಹತೆ ಇರ್ಬೇಕಂದ್ರೆ ಮಸ್ಟ್ ಹ್ಯಾವ್ ಬೀನ್ ಅ ಜಡ್ಜ್ ಆಫ್ ಸಮ್ ಹೈಕೋರ್ಟ್ ಫಾರ್ 5 years. ಅಂದ್ರೆ ಭಾರತ ದೇಶದಲ್ಲಿ ಯಾವುದೇ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಅವರು 5 ವರ್ಷಗಳ ಕಾಲ ಕಾರ್ಯವನ್ನ ನಿರ್ವಹಿಸಿರ್ಬೇಕು. ಹೇಗೆ ಅಂದ್ರೆ ನ್ಯಾಯಾಧೀಶರಾಗಿ ಅವರು ಕಾರ್ಯವನ್ನ ನಿರ್ವಹಿಸಿರ್ಬೇಕು. ಅಥವಾ ಅನ್ ಅಡ್ವೊಕೇಟ್ ಆಫ್ ಸಮ್ ಹೈಕೋರ್ಟ್ ಫಾರ್ 10 years, ಅಥವಾ 10 ವರ್ಷಗಳ ಕಾಲ ಯಾವುದೇ ಒಂದು ಉಚ್ಚ ನ್ಯಾಯಾಲಯದಲ್ಲಿ ಅವರು ವಕೀಲರಾಗಿ ಸೇವೆಯನ್ನ ಸಲ್ಲಿಸಿರ್ಬೇಕು. ಅಥವಾ ಸೊ ಆನ್ ಎಮಿನೆಂಟ್ ಜೂರಿಸ್ಟ್ ಇನ್ ದಿ ಒಪಿನಿಯನ್ ಆಫ್ ದಿ ಪ್ರೆಸಿಡೆಂಟ್. ಸೊ ಇವೆರಡು ಅರ್ಹತೆಗಳು ಇಲ್ದಿದ್ರು ಕೂಡ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಅವರು ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞರಾಗಿದ್ರು ಕೂಡ ಅವ್ರನ್ನ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಿದ್ರೆ ಹೂ ಇಸ್ ದಿ ಫಸ್ಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ MC ಸೆತಲ್ವಾಡ್ ಅಂತ ಕರಿತೇವೆ. ಸೊ ಇವರ ಒಂದು ಟೆನ್ಯೂರ್ 1950 ಇಂದ 1963, ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಫಾರ್ ಅಬೌಟ್ 13 years ಇವರು ಭಾರತೀಯ ಅಟಾರ್ನಿ ಜನರಲ್ ಆಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಹಾಗಿದ್ರೆ ಅಟಾರ್ನಿ ಜನರಲ್ ನ ಪವರ್ಸ್, ಡ್ಯೂಟೀಸ್ ಅಂಡ್ ಫಂಕ್ಷನ್ಸ್, ಅಂದ್ರೆ ಅವರ ಅಧಿಕಾರಗಳು, ಕರ್ತವ್ಯಗಳು ಮತ್ತು ಕಾರ್ಯಗಳನ್ನ ನೋಡೋದಾದ್ರೆ ಸೊ he or she gives necessary advice for government of India on legal matters referring to them. ಅಂದ್ರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಲೀಗಲ್ ಮ್ಯಾಟರ್ಸ್ ಏನಿರುತ್ತೆ ಆ ಒಂದು ಲೀಗಲ್ ಮ್ಯಾಟರ್ಸ್ ಬಗ್ಗೆ ಭಾರತ ಸರ್ಕಾರಕ್ಕೆ ಸಲಹೆಗಳನ್ನ ನೀಡ್ತಕ್ಕಂಥದ್ದು ಅವರ ಒಂದು ಕೆಲಸ ಆಗಿರುತ್ತೆ. ಅದಾದ್ಮೇಲೆ ಪರ್ಫಾರ್ಮ್ ಅದರ್ ಲೀಗಲ್ ಡ್ಯೂಟೀಸ್ ಅಸೈನ್ ಟು ದೆಮ್ ಬೈ ದಿ ಪ್ರೆಸಿಡೆಂಟ್, ಅಂದ್ರೆ ಭಾರತ ಸರ್ಕಾರ ಮಾತ್ರ ಅಲ್ಲ ರಾಷ್ಟ್ರಪತಿಗಳು ನಿಯೋಜನೆ ಮಾಡಿರ್ತಕ್ಕಂಥ ಒಂದು ಕೆಲಸಗಳ ಬಗ್ಗೆ ಕಾನೂನು ಕರ್ತವ್ಯವನ್ನ ಅವರು ನಿರ್ವಹಿಸಬೇಕಾಗಿರುತ್ತೆ. ಅದಾದ್ಮೇಲೆ ಹಿ ಹ್ಯಾಸ್ ದಿ ರೈಟ್ ಆಫ್ ಆಡಿಯನ್ಸ್ ಇನ್ ಆಲ್ ಕೋರ್ಟ್ಸ್ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ನ್ಯಾಯಾಲಯಗಳಲ್ಲಿ ಭಾಗವಹಿಸ್ತಕ್ಕಂಥ ಹಕ್ಕನ್ನ ಅವ್ರಿಗೆ ಕೊಟ್ಟಿರ್ತಾರೆ. ಆಸ್ ವೆಲ್ ಆಸ್ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದಿ ಪ್ರೊಸೀಡಿಂಗ್ಸ್ ಆಫ್ ದಿ ಪಾರ್ಲಿಮೆಂಟ್, ಅಂದ್ರೆ ನಮ್ಮ ಒಂದು ಸಂಸತ್ತಿನ ಏನಿರುತ್ತೆ ಆ ಒಂದು ಸಂಸತ್ತಿನಲ್ಲಿ ನಡೀತಕ್ಕಂಥ ಕಲಾಪಗಳಲ್ಲಿ ಭಾಗವಹಿಸ್ತಕ್ಕಂಥ ಹಕ್ಕನ್ನು ಕೂಡ ಅವ್ರಿಗೆ ಕೊಟ್ಟಿರ್ತಾರೆ. ಆದರೆ ಅವ್ರಿಗೆ ವೋಟ್ ಮಾಡ್ತಕ್ಕಂಥ, ಅಂದ್ರೆ ಈ ಒಂದು ವೋಟಿಂಗ್ ಪವರ್ ಏನಿರುತ್ತೆ, ಸಂಸತ್ತಿನಲ್ಲಿ ಮತ ಚಲಾವಣೆ ಮಾಡ್ತಕ್ಕಂಥ ಹಕ್ಕು ಏನಿರುತ್ತೆ ಆ ಒಂದು ಹಕ್ಕನ್ನ ಅಟಾರ್ನಿ ಜನರಲ್ಗೆ ಕೊಟ್ಟಿರೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ಅಟಾರ್ನಿ ಜನರಲ್ ಅಪಿಯರ್ಸ್ ಆನ್ ಬಿಹಾಫ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಆಲ್ ಕೇಸಸ್ ಇನ್ ದಿ ಸುಪ್ರೀಂ ಕೋರ್ಟ್ ಇನ್ ವಿಚ್ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ ಕನ್ಸರ್ನ್ಡ್. ಅಂದ್ರೆ ಭಾರತ ಸರ್ಕಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಗಳಾಗಿರ್ಬೋದು ಆ ವಿಷಯಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಎಲ್ಲ ಪ್ರಕರಣಗಳಲ್ಲಿ ಭಾರತದ ಸರ್ಕಾರದ ಪರವಾಗಿ ಅವರು ಹಾಜರಾಗ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅಂಡ್ ಹಿ ಆರ್ ಶಿ ಆಲ್ಸೋ ರೆಪ್ರೆಸೆಂಟ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಇನ್ ಎನಿ ರೆಫರೆನ್ಸ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಟು ದಿ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 143. ಅಂದ್ರೆ ಸಂವಿಧಾನದ 143ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಮಾಡಿದ ಯಾವುದೇ ಉಲ್ಲೇಖದಲ್ಲಿ ಭಾರತ ಸರ್ಕಾರವನ್ನ ಅವರು ಪ್ರತಿನಿಧಿಸ್ತಕ್ಕಂಥದ್ದು ಅವರ ಕರ್ತವ್ಯವಾಗಿರುತ್ತೆ. ಹಾಗಿದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾಗೂ ಅಟಾರ್ನಿ ಜನರಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ಗೂ ಇರತಕ್ಕಂಥ ಏಕೈಕ ವ್ಯತ್ಯಾಸ ಏನು ಅಂದ್ರೆ ಅಟಾರ್ನಿ ಜನರಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಏನಿರ್ತಾರೆ ಸೊ ಅವ್ರಿಗೆ ಎಕ್ಸಿಕ್ಯೂಟಿವ್ ಅಥಾರಿಟಿ, ಅಂದ್ರೆ ಕಾರ್ಯಕಾರಿ ಅಧಿಕಾರವನ್ನ ಕೂಡ ಕೊಟ್ಟಿರ್ತಾರೆ. ಬಟ್ ಭಾರತೀಯ ಅಟಾರ್ನಿ ಜನರಲ್ಗೆ ಎಕ್ಸಿಕ್ಯೂಟಿವ್ ಅಥಾರಿಟಿ ಅಥವಾ ಕಾರ್ಯಕಾರಿ ಅಧಿಕಾರವನ್ನ ಕೊಟ್ಟಿರ್ಲಿರೋದಿಲ್ಲ. ಹಾಗಿದ್ರೆ ಭಾರತದಲ್ಲಿ ಈ ಎಕ್ಸಿಕ್ಯೂಟಿವ್ ಅಥಾರಿಟಿ ಯಾರು ಕೊಟ್ಟಿರ್ತಾರೆ ಅಂದ್ರೆ ಲಾ ಮಿನಿಸ್ಟರ್ ಆಫ್ ಇಂಡಿಯಾ, ಅಂದ್ರೆ ಭಾರತದ ಕಾನೂನು ಸಚಿವರು ಯಾರಿರ್ತಾರೆ ಅವರಿಗೆ ಕಾರ್ಯಕಾರಿ ಅಧಿಕಾರವನ್ನ ಕೊಟ್ಟಿರ್ತಾರೆ. ಸೊ ಅಟಾರ್ನಿ ಜನರಲ್ ಅಂತಕ್ಕಂಥದ್ದು ಇಟ್ ಈಸ್ ನಾಟ್ ಅ ಗವರ್ನಮೆಂಟ್ ಸರ್ವೆಂಟ್, ಅಂದ್ರೆ ಅವರು ಸರ್ಕಾರಿ ನೌಕರರಾಗಿರುವುದಿಲ್ಲ. ಆ ಒಂದು ಕಾರಣದಿಂದ ಅಟಾರ್ನಿ ಜನರಲ್ ಆಗಿದ್ರು ಕೂಡ ಅವರು ಪ್ರೈವೇಟ್ ಲೀಗಲ್ ಪ್ರಾಕ್ಟೀಸ್ ಅಥವಾ ಖಾಸಗಿ ಕಾನೂನು ಅಭ್ಯಾಸವನ್ನ ಅವರು ಮಾಡಬಹುದಾಗಿರುತ್ತೆ. ಸೊ ಇವರಿಗೆ ಸಹಾಯ ಮಾಡ್ತಕ್ಕಂಥವ್ರು ಅಥವಾ ಇವರು ಅಸಿಸ್ಟೆಡ್ ಬೈ ಸಾಲಿಸಿಟರ್ ಜನರಲ್ ಮತ್ತೆ
ಅಡಿಷನಲ್ ಸಾಲಿಸಿಟರ್ ಜನರಲ್ ನೊಂದಿಗೆ ಇವರು ಸಹಾಯವನ್ನ ಪಡೆಯುತ್ತಾರೆ. ಸೊ ಇಷ್ಟು ಮಾಹಿತಿ ನಮಗೆ ಅಟಾರ್ನಿ ಜನರಲ್ ಬಗ್ಗೆ ತಿಳಿದಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಟಲಿಸ್ ಲಾಂಗೆಸ್ಟ್ ರಿವರ್ ಸ್ಟ್ರಾಂಕ್ ಡ್ಯೂ ಟು ಡ್ರಾಟ್. ಅಂದ್ರೆ ಇಟಲಿಯಲ್ಲಿರ್ತಕ್ಕಂಥ ಅತಿ ಉದ್ದವಾದ ನದಿ ಬರಗಾಲದ ಕಾರಣದಿಂದ ಬರಿದಾಗುತ್ತಿದೆ. ಸೊ ದಿಸ್ ಇಸ್ ರಿಯಲಿ ಅಲಾರ್ಮಿಂಗ್ ಮ್ಯಾಟರ್ ಟು ಎವ್ರಿ ಒನ್ ಆಫ್ ಅಸ್. So this has happened in Italy. Now it might happen in any other country in future. So this is basically due to climate change. So ಈ ಒಂದು ಆರ್ಟಿಕಲ್ ನ ಕಂಪಲ್ಸರಿ ನೀವು ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಮೆನ್ಷನ್ ಮಾಡಲೇಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇಟಲಿಯ ಮ್ಯಾಪ್ ನ ನೋಡೋದಾದ್ರೆ, ಸೊ ಈ ಒಂದು ಮ್ಯಾಪ್ ಅಲ್ಲಿ ಯುರೋಪ್ ನಲ್ಲಿ ಸೊ ಇಟಲಿಯನ್ನ ಈ ಗ್ರೀನ್ ಕಲರ್ ಪ್ಯಾಚ್ ಏನಿದೆ ಸೊ ಅದು ಇಟಲಿಯ ಮ್ಯಾಪ್ ಆಗಿರುತ್ತೆ. ಇಟಲಿಯ ಕ್ಯಾಪಿಟಲ್ ಸಿಟಿ ಬಂದು ರೋಮ್ ಆಗಿರುತ್ತೆ. ಸೊ ಇವಾಗ ನಾವು ಮಾತಾಡ್ತಾ ಇರ್ತಕ್ಕಂಥ ರಿವರ್ ನ ಈ ಪಕ್ಕದ ಮ್ಯಾಪ್ ಅಲ್ಲಿ ನೋಡ್ತೀವಿ. ಸೊ ದಿಸ್ ಇಸ್ ದಿ ಎಕ್ಸ್ಪಾನ್ಷನ್ ಆಫ್ ಇಟಲಿ. ಸೊ ಇಟಲಿಯಲ್ಲಿ ಒಂದು ಪೋ ರಿವರ್ ಅಂತ ಇರುತ್ತೆ. ಸೊ ಇದು ಇಟಲಿಯಲ್ಲಿ ಇರ್ತಕ್ಕಂಥ ಲಾಂಗೆಸ್ಟ್ ಅತಿ ಉದ್ದವಾದ ರಿವರ್ ಆಗಿರುತ್ತೆ. ಸೊ ಈ ಒಂದು ಪೋ ರಿವರ್ ಏನಿದೆ ಸೊ ಇದು ಇಟಲಿಯ ಮುಖಾಂತರ ಹಾದು ಹೋಗಿ ಫೈನಲಿ ಈ ಆಡ್ರಿಯಾಟಿಕ್ ಸಿ ಅಂತ ಇರುತ್ತೆ, ಅದರಲ್ಲಿ ಅದು ಎಂಟಿ ಆಗುತ್ತೆ. ಸೊ ಈ ಒಂದು ಸಿ ಈಗ ಡ್ರಾಟ್ ನ ಕಾರಣದಿಂದ ಎಂಟಿ ಆಗ್ತಾ ಇದೆ. ಹಾಗಿದ್ರೆ ಈ ಒಂದು ಕಂಟ್ರಿ ಇಟಲಿಯ ನೈಬರಿಂಗ್ ಕಂಟ್ರೀಸ್ ನಾವು ನೋಡೋದಾದ್ರೆ ಇಲ್ಲಿ ಫ್ರಾನ್ಸ್ ನ ನೋಡಬಹುದು, ದೇರ್ ಇಸ್ ಸ್ವಿಟ್ಜರ್ಲ್ಯಾಂಡ್ ಹಿಯರ್, ದೆನ್ ಆಸ್ಟ್ರಿಯಾ, ದೆನ್ ಸ್ಲೋವೆನಿಯಾ. ಸೊ ಇಷ್ಟು ಇದರ ನೈಬರಿಂಗ್ ಕಂಟ್ರೀಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಇಟಲಿ ಮತ್ತೆ ಅದರ್ ಯುರೋಪಿಯನ್ ನೇಷನ್ಸ್ ನಡುವೆ ಒಂದು ಜಲಸಂಧಿ ಬರುತ್ತೆ. ಸೊ ಇದನ್ನ ಸ್ಟ್ರೈಟ್ ಅಂತ ಕರಿತೀವಿ, ಇದನ್ನ ಒಟ್ರಾಂಟೋ ಸ್ಟ್ರೈಟ್ ಅಂತ ಕರಿತೀವಿ. ಅದೇ ರೀತಿ ಇಟಲಿ ಮತ್ತು ತುನೇಷಿಯಾ ಕಂಟ್ರಿ ನಡುವೆ ಇನ್ನೂ ಒಂದು ಸ್ಟ್ರೈಟ್ ಬರುತ್ತೆ, ಅದನ್ನ ನಾವು ಸ್ಟ್ರೇಟ್ ಆಫ್ ಸಿಸಿಲಿ ಅಂತ ಕರಿತೇವೆ. ಸೊ ಇಟಲಿ ಮೆಡಿಟೇರಿಯನ್ ಸಿ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದ ಕಂಟ್ರಿ ಆಗಿರುತ್ತೆ. ಸೊ ಅದ್ರ ಜೊತೆ ಮೆಡಿಟೇರಿಯನ್ ಸಿಗೆ ಸಂಬಂಧಪಟ್ಟಂತೆ ಇನ್ನೂ ಚಿಕ್ಕ ಚಿಕ್ಕ ಸೀಸ್ ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಸಿ ನಾನು ಆಲ್ರೆಡಿ ಹೇಳಿದ್ದೇನೆ, ಆಡ್ರಿಯಾಟಿಕ್ ಸಿ ಅಂತ ಕರಿತೀವಿ, ಇನ್ನೊಂದನ್ನ ಅಯೋನಿಯನ್ ಸಿ ಅಂತ ಕರಿತೀವಿ, ಇನ್ನೊಂದನ್ನ ಟೈರೇನಿಯನ್ ಸಿ ಅಂತ ಕರಿತೀವಿ, ಇನ್ನೊಂದನ್ನ ಲಿಗೂರಿಯನ್ ಸಿ ಅಂತ ಕರಿತೀವಿ. ಸೊ ಇವೆಲ್ಲ ಸಣ್ಣ ಸಣ್ಣ ಸೀಸು ಇಟಲಿಯ ಸುತ್ತುವರೆದಿರತಕ್ಕಂತ ಸೀಸ್ ಆಗಿರುತ್ತೆ. ಸೊ ಕ್ಯಾಪಿಟಲ್ ಸಿಟಿ ಬಂದು ರೋಮ್ ಆಗಿರುತ್ತೆ. ದಟ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ರಿವರ್ ಇನ್ ಫುಲ್ ಡೀಟೇಲ್ಸ್. ಸೊ ಈ ಒಂದು ರಿವರ್ ನ ನಾವು ಪೋ ರಿವರ್ ಅಂತ ಕರಿತೀವಿ. ಸೊ ಇದು ಬರಗಾಲದ ಕಾರಣದಿಂದ ಕಡಿಮೆ ಆಗ್ತಾ ಇದೆ. ಸೊ ಈ ಒಂದು ರಿಪೋರ್ಟ್ ನ ಕೊಟ್ಟಿರ್ತಕ್ಕಂಥವ್ರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಈ ಒಂದು ಪೋ ರಿವರ್ ನ ಫೋಟೋಸ್ ಏನಿರುತ್ತೆ ಅದನ್ನ ಕೋಪರ್ನಿಕಸ್ ಸೆಂಟಿನೆಲ್-2 ಸ್ಯಾಟಲೈಟ್ ಅಥವಾ ಉಪಗ್ರಹವನ್ನ ಉಪಯೋಗಿಸಿಕೊಂಡು ಈ ಪೋ ರಿವರ್ ನ ಬತ್ತಿ ಹೋಗ್ತಾ ಇರ್ತಕ್ಕಂಥ ಚಿತ್ರಗಳನ್ನ ಅವರು ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಪೋ ರಿವರ್ ಬರಿದಾಗ್ಲಿಕ್ಕೆ ಪ್ರಮುಖವಾದ ಕಾರಣಗಳು ಯಾವ್ದ್ಯಾವ್ದು ಅಂದ್ರೆ ಲೋ ರೈನ್ಫಾಲ್, ಅಲ್ಲಿ ಆಗ್ತಾ ಇರ್ತಕ್ಕಂಥ ಕಡಿಮೆ ಮಳೆ, ಮತ್ತೆ ಎವರ್ ರೈಸಿಂಗ್ ಟೆಂಪರೇಚರ್ಸ್ ಅಂದ್ರೆ ವಾತಾವರಣದಲ್ಲಿ ಏರ್ತಾ ಇರ್ತಕ್ಕಂಥ ತಾಪಮಾನ, ಮತ್ತೆ ಅಲ್ಲಿ ಈ ಸ್ನೋಫಾಲ್ ಅಂತಕ್ಕಂಥದ್ದು ಕಡಿಮೆ ಆಗಿರ್ತಕ್ಕಂಥದ್ದು 3 ಪ್ರಮುಖ ಕಾರಣಗಳಾಗಿರ್ತವೆ. ಸೊ ಅದಾದ್ಮೇಲೆ ಈ ಒಂದು ರಿವರ್ ನ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂದ್ರೆ ಫಾರ್ಮರ್ಸ್ ಯೂಸ್ ಅ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಇಟ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ಅಂದ್ರೆ ಈ ನದಿಯ ಒಂದು ಗಮನಾರ್ಹವಾದ ಭಾಗವನ್ನ ಕೃಷಿ ಉದ್ದೇಶಗಳಿಗಾಗಿ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಇದರ ಪ್ರಾಮುಖ್ಯತೆ ಆಗಿರುತ್ತೆ. ಸೊ ಇದರ ಡೈಮೆನ್ಷನ್ಸ್ ನ ನೋಡೋದಾದ್ರೆ ಇದು 652 ಕಿಲೋಮೀಟರ್ಸ್ ಉದ್ದ ಇರುತ್ತೆ. ಸೊ ಅದಾದ್ಮೇಲೆ 71,000 ಸ್ಕ್ವೇರ್ ಕಿಲೋಮೀಟರ್ ಅಂಡ್ ಅದರ ಒಂದು ಜಲಾನಯನ ಪ್ರದೇಶವಾಗಿರುತ್ತೆ. ಅಂದ್ರೆ 71,000 ಚದರ ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನ ಇದು ಹರಿಯುತ್ತೆ. ಸೊ ಆ ಒಂದು ಕಾರಣದಿಂದ ಇಟ್ ಇಸ್ ದಿ ಲಾರ್ಜೆಸ್ಟ್ ರಿವರ್ ಬೇಸಿನ್ ಇನ್ ಇಟಲಿ. ಸೊ ಇಟಲಿಯಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ನದಿ ಜಲಾನಯನ ಪ್ರದೇಶ ಇದಾಗಿರುತ್ತೆ. ಸೊ ಇನ್ನೊಂದು ಪ್ರಮುಖವಾದ ಅಥವಾ ವೆರಿ ಒಂದು ನಿಮ್ಗೆ ಒಂದು ಆಗ್ತಕ್ಕಂಥ ಒಂದು ಸಂಗತಿ ಏನಂದ್ರೆ 40% ಆಫ್ ದಿ ಇಟಲೀಸ್ ಫುಡ್ ಅಂದ್ರೆ ಇಟಲಿಯ 40% ಆಹಾರ ಉತ್ಪತ್ತಿ ಏನಾಗುತ್ತೆ, ಆ ಒಂದು ಆಹಾರ ಉತ್ಪತ್ತಿಗೆ ನೀರಿನ ಆಧಾರ ಈ ಒಂದು ನದಿ ಆಗಿರುತ್ತೆ. ಸೊ ಅಲ್ಲಿ ಬೆಳೀತಕ್ಕಂಥ ವೀಟ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಟೊಮ್ಯಾಟೋಸ್ ಆಗಿರ್ಬೋದು, 40% ಆಹಾರ ಬೆಳೆ ಸೊ ಈ ಒಂದು ನದಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ನೌ ಯು ಕ್ಯಾನ್ ಇಮ್ಯಾಜಿನ್, ಸೊ ಯಾವುದೇ ಕಂಟ್ರಿಯಲ್ಲಿ 40% ಅಗ್ರಿಕಲ್ಚರ್ ಫಾಲ್ ಡೌನ್ ಆದ್ರೆ ಆ ದೇಶದ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು ಊಹೆನ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ನ ನಂತರ ಸೊ ಲೆಟ್ ಅಸ್ ಮೂವ್ ಆನ್ ಟು ಆರ್ಟಿಕಲ್ ನಂಬರ್ 6. Odisha government wins first prize in 2022 National MSME Award. So micro, small, medium enterprises ಏನಿರುತ್ತೆ ಸೊ ಈ ಒಂದು ನ್ಯಾಷನಲ್ ಅಥವಾ ರಾಷ್ಟ್ರೀಯ ಪ್ರಶಸ್ತಿ ಏನಿರುತ್ತೆ ಆ ಪ್ರಶಸ್ತಿಯನ್ನ ಒಡಿಶಾ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಇದೇ ವರ್ಷ ಅಂದ್ರೆ 2022ನೇ ಸಾಲಿನ ಪ್ರಶಸ್ತಿ ಆಗಿರುತ್ತೆ. ಸೊ ಒಡಿಶಾ MSME ಡಿಪಾರ್ಟ್ಮೆಂಟ್
ಸೊ ಇವರಿಗೆ ಅಂದ್ರೆ ಒಡಿಶಾದ MSME ಇಲಾಖೆಗೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಕಾರಣ ಏನು ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ಪ್ರಮೋಷನ್ ಅಂಡ್ ಡೆವಲಪ್ಮೆಂಟ್ ಆಫ್ MSME ಅಂದ್ರೆ ಈ MSME ಸೆಕ್ಟರ್ ಏನಿದೆ ಅದರ ಪ್ರಚಾರ ಮತ್ತು ಅಭಿವೃದ್ಧಿಗಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಾಗಿ ಮೊದಲ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ಎರಡನೇ ಪ್ರಶಸ್ತಿಯನ್ನ ಬಿಹಾರಕ್ಕೆ ಮತ್ತು ಮೂರನೇ ಪ್ರಶಸ್ತಿಯನ್ನ ಹರಿಯಾಣಕ್ಕೆ ಕೊಟ್ಟಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಡೇ ಆಫ್ ಪಾರ್ಲಿಮೆಂಟರಿಸಮ್ 2022 ಅಂದ್ರೆ ಅಂತಾರಾಷ್ಟ್ರೀಯ ಸಂಸದೀಯ ದಿನ 2022. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 30ನೇ ಜೂನ್ ಆಚರಣೆ ಮಾಡಲಾಗುತ್ತೆ. ಸೊ June 30 ಎವ್ರಿ ಇಯರ್ ಇಸ್ ಡಿಕ್ಲೇರ್ಡ್ ಆಸ್ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್. ಅಂದ್ರೆ ಆ ಒಂದು ದಿನ ಅಂದ್ರೆ ಇದೇ ದಿನವನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಏನಿರುತ್ತೆ ಆ ಒಂದು ಯೂನಿಯನ್ ನ ಸ್ಥಾಪನೆ ಮಾಡಿರ್ತಕ್ಕಂಥ ದಿನಾಂಕ ಇದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಜೂನ್ 30ನೇ ತಾರೀಕನ್ನ ಪಾರ್ಲಿಮೆಂಟೇರಿಯನ್ ಡೇ ಆಗಿ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಹಾಗಿದ್ರೆ ಈ ಒಂದು IPU ಏನಿರುತ್ತೆ ಅದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದ್ರೆ 1889 ಅಂದ್ರೆ 1889. ಇಟ್ ಈಸ್ ಸಚ್ ಅ ಓಲ್ಡ್ ಯೂನಿಯನ್ ಆಗಿರುತ್ತೆ. ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಪಾರ್ಲಿಮೆಂಟರಿ ಯೂನಿಯನ್ ಅಂತ ಕರಿತೇವೆ. ಸೊ ಇದನ್ನ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಪ್ರಮೋಟ್ ಡೆಮೋಕ್ರೆಟಿಕ್ ಗವರ್ನೆನ್ಸ್, ಅಕೌಂಟಬಿಲಿಟಿ ಅಂಡ್ ಕೋಆಪರೇಷನ್ ಅಮಾಂಗ್ ಇಟ್ಸ್ ಮೆಂಬರ್ಸ್. ಅಂದ್ರೆ ಈ ಪ್ರಜಾಪ್ರಭುತ್ವ, ಆಡಳಿತ, ಹೊಣೆಗಾರಿಕೆ ಮತ್ತು ಸಹಕಾರವನ್ನ ಉತ್ತೇಜನ ಮಾಡಲಿಕ್ಕೆ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಥವಾ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಸೊ ಇದರ ಇತಿಹಾಸವನ್ನ ನೋಡೋದಾದ್ರೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಏನಿರುತ್ತೆ ಸೊ 2018 ಅಲ್ಲಿ ಈ ಒಂದು ಪಾರ್ಲಿಮೆಂಟೇರಿಯನ್ ದಿನವನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಒಂದು ಅಂಗೀಕಾರವನ್ನ ಕೊಟ್ಟಿರುತ್ತೆ. ಸೊ ದಿ ಐಸ್ಲ್ಯಾಂಡಿಕ್ ಪಾರ್ಲಿಮೆಂಟ್ ವಿಚ್ ವಾಸ್ ಫೌಂಡೆಡ್ ಇನ್ 930 ಅಂದ್ರೆ 930ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಐಸ್ಲ್ಯಾಂಡಿಂಗ್ ಸಂಸತ್ತು ಏನಿರುತ್ತೆ ವಿಶ್ವದ ಅತ್ಯಂತ ಹಳೆಯ ಅಂದ್ರೆ ದಿ ಓಲ್ಡೆಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಸೊ ಇದೊಂದು ಫ್ಯಾಕ್ಟ್ ಆಗಿರುತ್ತೆ, ಇದನ್ನ ನೀವು ಆಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಪಬ್ಲಿಕ್ ಎಂಗೇಜ್ಮೆಂಟ್ ಅಂದ್ರೆ ಈ ಒಂದು ಡೆಮೋಕ್ರಸಿಯಲ್ಲಿ ಸಾರ್ವಜನಿಕರನ್ನ ತೊಡಗಿಸಿಕೊಳ್ಳುವಿಕೆ ಅಂತಕ್ಕಂಥ ಒಂದು ಥೀಮ್ ನ ಆಧಾರದ ಮೇಲೆ ಸೊ ಈ ವರ್ಷದ ಪಾರ್ಲಿಮೆಂಟೇರಿಯನ್ ಡೇನ ಅಬ್ಸರ್ವ್ ಮಾಡಲಾಗ್ತಾ ಇದೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಡಾಕ್ಟರ್ಸ್ ಡೇ 2022 ರಾಷ್ಟ್ರೀಯ ವೈದ್ಯರ ದಿನ 2022. ಸೊ ಇದನ್ನ ಫಸ್ಟ್ ಟೈಮ್ 1991 ನಲ್ಲಿ ಸೆಲೆಬ್ರೇಟ್ ಮಾಡಲಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಫ್ಯಾಮಿಲಿ ಡಾಕ್ಟರ್ಸ್ ಆನ್ ದಿ ಫ್ರಂಟ್ ಲೈನ್ ಅಂದ್ರೆ ಫ್ರಂಟ್ ಲೈನ್ ನಲ್ಲಿ ಇರ್ತಕ್ಕಂಥ ಕುಟುಂಬ ವೈದ್ಯರು ಅನ್ನೋ ಒಂದು ಥೀಮ್ ನ ಆಧಾರದ ಮೇಲೆ ಮಾಡ್ತಾ ಇದ್ದೇವೆ. ಸೊ ಈ ಒಂದು ದಿನಾಂಕ ಅಂದ್ರೆ June 1 ಇದನ್ನ ಸೆಲೆಬ್ರೇಟ್ ಮಾಡ್ಲಾಗುತ್ತೆ. ಸೊ ಇದೇ ದಿನಾಂಕವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಸೊ ಇಟ್ ಈಸ್ ಬರ್ತ್ ಅಂಡ್ ಡೆತ್ ಆನಿವರ್ಸರಿ ಆಫ್ ಡಾಕ್ಟರ್ ಬಿಧಾನ್ ಚಂದ್ರ ರಾಯ್. ಸೊ ಬಿಧಾನ್ ಚಂದ್ರ ರಾಯ್ ಅಂತಕ್ಕಂಥವರ ಜನ್ಮದಿನ ಮತ್ತು ಅವರ ಸಾವಿನ ದಿನ ಎರಡೂ ಕೂಡ ಸೇಮ್ ಡೇ ಆಗಿರುತ್ತೆ. ಸೊ ಇವರು ವೆಸ್ಟ್ ಬೆಂಗಾಲ್ಗೆ ಸೇರಿರ್ತಕ್ಕಂಥ ಒಬ್ಬ ರಿನೌಂಡ್ ಡಾಕ್ಟರ್ ಆಗಿರ್ತಾರೆ. ಅದ್ರ ಜೊತೆಗೆ ಸೆಕೆಂಡ್ ಚೀಫ್ ಮಿನಿಸ್ಟರ್ ಆಫ್ ವೆಸ್ಟ್ ಬೆಂಗಾಲ್ ಕೂಡ ಆಗಿರ್ತಾರೆ. ಸೊ ಇವರ ಜನ್ಮ ಮತ್ತು ಮರಣ ದಿನೋತ್ಸವವನ್ನ ನ್ಯಾಷನಲ್ ಡಾಕ್ಟರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನೀತಿ ಆಯೋಗ್ ಅಂಡ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ರಿಲೀಸ್ ರಿಪೋರ್ಟ್. ಅಂದ್ರೆ ನೀತಿ ಆಯೋಗ್ ಮತ್ತೆ ವಿಶ್ವ ಆಹಾರ ಕಾರ್ಯಕ್ರಮ ಏನಿದೆ ಸೊ ಇವರ ಇಬ್ಬರ ಸಹಯೋಗದೊಂದಿಗೆ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಆ ವರದಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಆ ಒಂದು ವರದಿಯ ಟೈಟಲ್ ಏನು ಅಂದ್ರೆ ಟೇಕ್ ಹೋಮ್ ರೇಷನ್ ಗುಡ್ ಪ್ರಾಕ್ಟೀಸಸ್ ಅಕ್ರಾಸ್ ದಿ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್. ಅಂದ್ರೆ ಈ ಟೇಕ್ ಹೋಮ್ ರೇಷನ್ ಅಥವಾ ಪಡಿತರ ಏನಿದೆ ಸೊ ಅದರ ಕುರಿತಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಉತ್ತಮ ಅಭ್ಯಾಸಗಳು ಎಂಬ ಶೀರ್ಷಿಕೆಯ ಒಂದು ರಿಪೋರ್ಟ್ ಅನ್ನ ನೀತಿ ಆಯೋಗ ಮತ್ತು ವಿಶ್ವ ಆಹಾರ ಕಾರ್ಯಕ್ರಮದ ವತಿಯಿಂದ ಬಿಡುಗಡೆ ಮಾಡಲಾಗಿರುತ್ತೆ. ಸೊ the report presents a set of good and innovative practices adopted in the implementation of take home ration. ಅಂದ್ರೆ ಈ ಒಂದು ಟೇಕ್ ಹೋಮ್ ರೇಷನ್ ಏನಿರುತ್ತೆ ಆ ಒಂದು ಟೇಕ್ ಹೋಮ್ ರೇಷನ್ ಇನಿಷಿಯೇಟಿವ್ ನ ಒಂದು ಅನುಷ್ಠಾನವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಉತ್ತಮ ಮತ್ತು ನವೀನ ಅಭ್ಯಾಸಗಳನ್ನ ಈ ಒಂದು ವರದಿಯಲ್ಲಿ ಪ್ರಕಟಣೆ ಮಾಡಲಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಟೇಕ್ ಹೋಮ್ ರೇಷನ್ ಅಂದ್ರೆ ಇಟ್ ಈಸ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಟೇಕ್ ಹೋಮ್ ರೇಷನ್. ಅಂದ್ರೆ ಇದು ಭಾರತ ಸರ್ಕಾರದ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಇದನ್ನ ನಾವು ಟೇಕ್ ಹೋಮ್ ರೇಷನ್ ಅಂತ ಕರಿತೇವೆ. ಅಂಡರ್ ದಿ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಕಾಂಪ್ಲಿಮೆಂಟ್ ಆಫ್ ದಿ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್. ಅಂದ್ರೆ ಈ ಒಂದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು ಅಂತಕ್ಕಂಥ ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಟೇಕ್ ಹೋಮ್ ರೇಷನ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ನ ಭಾರತ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ದಿ ಒಂದು ಲಾಂಚ್ ನ ಒಂದು ಪರ್ಪಸ್ ಏನು ಅಂದ್ರೆ to fill the gaps in nutrition
among children as well as pregnant and lactating women. ಅಂದ್ರೆ ಈ ಮಕ್ಕಳು, ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ಏನಿರ್ತಾರೆ, ಸೊ ಅವರಲ್ಲಿರ್ತಕ್ಕಂಥ ಪೋಷಣೆಯ ಅಂತರವನ್ನ ಕಡಿಮೆ ಮಾಡ್ಲಿಕ್ಕೆ ಈ ಒಂದು ಟೇಕ್ ಹೋಮ್ ರೇಷನ್ ಅಂತಕ್ಕಂಥ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ಈ ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನು ಅಂದ್ರೆ, ರೈಟ್ ಅಬೌಟ್ ICDS ಅಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಅಥವಾ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು, ಈ ಒಂದು ಇನಿಷಿಯೇಟಿವ್ ಬಗ್ಗೆ ನೀವು ಡೀಟೇಲ್ಸ್ ನ ಬರೀಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಹರ್ಮಿಟ್. ಅಂದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಹರ್ಮಿಟ್ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ, ಸೊ ಇದೊಂದು ಸ್ಪೈ ವೇರ್ ಆಗಿರುತ್ತೆ. ನಮ್ಮ ಆಂಡ್ರಾಯ್ಡ್ ಫೋನ್ಸ್ ಮತ್ತೆ ಐಫೋನ್ಸ್ ಗೆ ಅಫೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಪೈ ವೇರ್ ಆಗಿರುತ್ತೆ. ಸೊ ಹರ್ಮಿಟ್ ಇಸ್ ಲೇಟೆಸ್ಟ್ ಸೊಫಿಸ್ಟಿಕೇಟೆಡ್ spyware. It is targeted to iPhones and Android devices in Italy and Kazakhstan. ಸೊ ಇದು ಇಟಲಿ ಮತ್ತು ಕಜಕಿಸ್ತಾನದಲ್ಲಿ ಐಫೋನ್ಗಳು ಮತ್ತು ಆಂಡ್ರಾಯ್ಡ್ ಸಾಧನಗಳನ್ನ ಗುರಿಯಾಗಿಸಿಕೊಂಡಿರ್ತಕ್ಕಂಥ ಒಂದು ಸ್ಪೈವೇರ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಇಟಾಲಿಯನ್ ವೆಂಡರ್ ಕಾಲ್ಡ್ RCS Labs ಅಂತಕ್ಕಂಥವ್ರು ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 199. You can just pause the video, go through the questions and give us the answers. So thank you very much. Once again, I'll meet you tomorrow with tomorrow's current affairs. Thanks for watching.